ಈ ಒಂದು 3 ಪಾಯಿಂಟ್ಗಳಿಂದ ಆಲ್ ಔಟ್ ಆಗ್ತಾರೆ, ಮತ್ತೆ ಆಲ್ ಇನ್ ಆಗ್ತಾರೆ ಉಡುಪಿ ತಂಡ. ಒಟ್ಟಾರೆ ಸ್ಕೋರ್ ಆಗಿದೆ ಇವಾಗ ಚಾಮರಾಜನಗರ 27-18 ಉಡುಪಿಗೆ. ಅದ್ಭುತವಾದ ರೈಟ್ ಪಾಯಿಂಟ್ ನ ಗಳಿಸಿಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ಜರ್ಸಿ ನಂಬರ್ 2 ಉಡುಪಿ ಕಡೆಯಿಂದ. ಮತ್ತೊಮ್ಮೆ ರೈಡಿಂಗ್ ಅಲ್ಲಿ ಜರ್ಸಿ ನಂಬರ್ 7. ಒಳ್ಳೆ ಬೋನಸ್ ನ ಪಡ್ಕೊಂಡು ವಾಪಸ್ ಆಗಿದ್ದಾರೆ ಜರ್ಸಿ ನಂಬರ್ 7. ಬೇಕಾಗಿಲ್ಲ ಡ್ಯಾಶ್ ಮಾಡೋ ಪ್ರಯತ್ನ, ಬೋನಸ್ ಮತ್ತೆ ಒಂದೊಂದು ಪಾಯಿಂಟ್ ನ ಗಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಖತ್ತಾಗಿ ಆಡ್ತಾ ಇದ್ದಾರೆ ಜರ್ಸಿ ನಂಬರ್ 2 ಉಡುಪಿ ತಂಡದಿಂದ. ಕೊನೆಯ 2 ನಿಮಿಷದ ಆಟ ಉಳಿದಿದೆ. ಸ್ಕೋರ್ ಆಗಿದೆ 28-21 ಚಾಮರಾಜನಗರದ ಪರವಾಗಿ. ಏನ್ ಇವಾಗ ಮ್ಯಾಚ್ ನಡೀತಾ ಇದೆಯೋ ಅದು ಮುಕ್ತಾಯ ಆದ ನಂತರದಲ್ಲಿ ಗ್ರೌಂಡ್ ಒಳಭಾಗದಲ್ಲಿರುವಂತಹ ಚೇರ್ಗಳನ್ನ ದಯವಿಟ್ಟು ತೆರವುಗೊಳಿಸಬೇಕು. ದಯವಿಟ್ಟು ಅಂಕಣದ ಮಧ್ಯಭಾಗದಲ್ಲಿ ಯಾರು ಸಹ ಈ ಮ್ಯಾಚ್ ಮುಗಿಲಿ, ಆ ನಂತರ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಹಲೋ, ಮೈಸೂರು ಹಾಗೂ ಗದಗ ತಂಡದ ತರಬೇತುದಾರ ಅಫಿಷಿಯಲ್ ಟೇಬಲ್ ಬನ್ನಿ. ಮೈಸೂರು ಹಾಗೂ ಗದಗ ಬಾಲಕ ತಂಡದ ತರಬೇತುದಾರರು ದಯಮಾಡಿ ವೇದಿಕೆ ಬಳಿ ಬನ್ನಿ. ಎರಡು ಪಾಯಿಂಟ್ ಟ್ಯಾಕಲ್ ಮಾಡೋ ಪ್ರಯತ್ನದಿಂದ 2 ಪಾಯಿಂಟ್ ನ ಕೈ ಚೆಲ್ಲಿದ್ದಾರೆ ಚಾಮರಾಜನಗರದ ಆಟಗಾರರು. ಇದರಿಂದ ಸ್ಕೋರ್ ಆಗಿದೆ 30-23. ಇನ್ನೇನು ಪಂದ್ಯ ಮುಕ್ತಾಯಗೊಳ್ಳಲು ಸಮಯ ಹತ್ತಿರ ಬಂದಿದೆ. ಮತ್ತೆ 2 ಪಾಯಿಂಟ್ ನ ಪಡ್ಕೊಂಡು 32 ಚಾಮರಾಜನಗರ 23 ಉಡುಪಿ. ಇದು ಫೈನಲ್ ಸ್ಕೋರ್ ಲೈನ್ ಆಗಿರುತ್ತೆ ಈ ಒಂದು ಪಂದ್ಯದಲ್ಲಿ. ಮುಂದಿನ ಪಂದ್ಯ ಅಂಕಣ 3ರಲ್ಲಿ ಕೋಟೆ ನಾಡು ಚಿತ್ರದುರ್ಗ ಸೆಣಸಾಡ್ತಾ ಇರೋದು ಆತಿಥೇಯ ತಂಡ. ಯಾವೂರು ಕೇಳ್ಸಿಲ್ಲ ಜೋರಾಗಿ ಬರಲಿ. ಯಾವೂರು? ಮಂಡ್ಯ ವಿರುದ್ಧ ಚಿತ್ರದುರ್ಗ 2 ತಂಡದ ನಾಯಕರೇ ತಮಗಿದು ಅಂತಿಮ ಕರೆ. ಮಂಡ್ಯ ವಿರುದ್ಧ ಚಿತ್ರದುರ್ಗ 2 ತಂಡದ ನಾಯಕರೇ ತಮಗೆ ಅಂತಿಮ ಕರೆ. ಈಗಾಗಲೇ ಪಂದ್ಯ ಮುಗಿದಿದ್ದು ಆದಷ್ಟು ಬೇಗ ತಾವು ಅಂಕಣ ಪ್ರವೇಶಿಸಬೇಕಾಗಿ ವಿನಂತಿ. ಚಿಕ್ಕಮಂಡ್ಯದಿಂದ ಜಶ್ವಂತ್ ಅವರು, ಇವರು ಕಬಡ್ಡಿ ಆಟಗಾರರು, ಅವರು ಈ ಟೂರ್ನಮೆಂಟ್ಗೆ ಬಂದಿದ್ದಾರೆ. ಅವ್ರನ್ನೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ ಚಪ್ಪಾಳೆಯೊಂದಿಗೆ. ಅಂಕಣದ ಮಧ್ಯಭಾಗದಲ್ಲಿ ಆಟಗಾರರು, ತೀರ್ಪುಗಾರರು ಹಾಗೂ ಏನ್ ನಮ್ಮ
ಆರಕ್ಷಕ ಸಿಬ್ಬಂದಿ ವರ್ಗದವರು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಇವರನ್ನ ಹೊರತುಪಡಿಸಿ ಆಯೋಜಕರು ಇದ್ರು ಸಹ ವೇದಿಕೆಗೆ ಬನ್ನಿ. ಯಾಕೆ ಅಂತಂದ್ರೆ ನಾವು ಮಧ್ಯದಲ್ಲಿ ನಿಂತ್ಕೊಂಡು ಓಡಾಡ್ತಾ ಇದ್ರೆ ಪಾಪ ಗ್ಯಾಲರಿಯಲ್ಲಿ ಕೂತಿರೋರಿಗೆ ಮ್ಯಾಚ್ ಕಾಣಿಸಲ್ಲ. ಗ್ಯಾಲರಿ ಹಾಕ್ಸಿದ್ದಾರೆ. ಹಾಗೆ ಅಲ್ಲಿ ಗ್ಯಾಲರಿ ಮುಂಭಾಗದಲ್ಲಿ ಸಹ ಯಾರು ನಿಂತ್ಕೊಂಡು ಮ್ಯಾಚ್ ನೋಡ್ಬೇಡಿ, ನಿಮ್ಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಇದೆ. ನೀವು ನಿಂತ್ಕೊಂಡಿದ್ರೆ ಅಲ್ಲಿ ಗ್ಯಾಲರಿಯಲ್ಲಿ ಕೂತಿರೋರಿಗೆ ಮ್ಯಾಚ್ ಕಾಣಿಸಲ್ಲ. ಇದು ಕೊನೆಯ ಕರೆ. ಆತಿಥೇಯ ತಂಡ ಮಂಡ್ಯ ಹಾಗೂ ಚಿತ್ರದುರ್ಗ ಬಾಲಕರ ಎರಡೂ ತಂಡಗಳು ಅಂಕಣ 3ಕ್ಕೆ ಬರಬೇಕು. ಚಿತ್ರದುರ್ಗ ಹಾಗೂ ಆತಿಥೇಯ ತಂಡ ಮಂಡ್ಯ ಅಂಕಣ 3ಕ್ಕೆ ಬರಬೇಕು. ಅಲ್ಲೂ ಫೋಟೋಗ್ರಾಫರ್ ಎಲ್ಲಿದ್ರೆ? ವೇದಿಕೆ ಹತ್ರ ಇದ್ರೆ. ಓಕೆ, ನೋಡಲ್ಲಿ ಮಧ್ಯದಲ್ಲಿ ನಿಂತಿರೋರು ಅಥವಾ ಕೂತಿರೋರು ಪ್ರೆಸ್ ಈಗ ಮೇಲೆ ಕೇಳಿಸ್ಲಿಕ್ಕೆ ಇದ್ರೆ ದಯವಿಟ್ಟು ಎಲ್ಲರೂ ಆಚೆ ಬನ್ನಿ. ಯಾರು ಅನ್ಯತಾ ಭಾವಿಸ್ಬೇಡಿ. ಮ್ಯಾಚ್ ನಡಿಬೇಕು ಅಂದ್ರೆ ನೀವೆಲ್ಲರೂ ಸಹಕರಿಸಲೇಬೇಕು. ದಯವಿಟ್ಟು ಎಲ್ಲರೂ ಗ್ಯಾಲರಿಗೆ ಬನ್ನಿ. ತುಮಕೂರು ತಂಡದ ಜರ್ಸಿ ನಂಬರ್ 6 ಬಾಲಕಿ ದಾಳಿಯಲ್ಲಿ ಹಿಡಿಯಲು ವಿಫಲ. 1 ಅಂಕ ತುಮಕೂರು ತಂಡಕ್ಕೆ. ಹಿಡಿಯುವುದರಲ್ಲಿ ಸ್ವಲ್ಪ ಗಲಿಬಿಲಿ 1 ಅಂಕವನ್ನು ತಂಡಕ್ಕೆ ತಂದುಕೊಟ್ಟಿದ್ದಾರೆ. ಮತ್ತೆ ಜರ್ಸಿ ನಂಬರ್ 13 ನಂಬರಿಂದ ದಾಳಿ, ಬಲವಾದ ಹಿಡಿತದಲ್ಲಿ ಬಿಗಿಯಿತ್ತು. ಯಾವುದೇ ಅಂಕವನ್ನು ಪಡ್ಕೊಳ್ಳಿಕ್ಕಾಗಲಿಲ್ಲ. ಉತ್ತಮವಾದ ಹಿಡಿತ, 1 ಅಂಕ ತುಮಕೂರು ತಂಡಕ್ಕೆ. ಸೂಪರ್ ಟ್ಯಾಕಲ್. ಗುರು ಜರ್ಸಿ ನಂಬರ್ 9ರಿಂದ ದಾಳಿ. ಆನೆಯ ದಾಳಿವು ಹಿಡಿಯಲು ವಿಫಲ. 2 ಅಂಕಗಳೆಂದು ಅಂಕರವರು ವೇಣು ಆನೆಯನ್ನ ಕಟ್ಟಾಕ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ 2 ಅಂಕ ತುಮಕೂರು ತಂಡಕ್ಕೆ. ಮತ್ತೊಮ್ಮೆ ಜರ್ಸಿ ನಂಬರ್ 14ರಿಂದ ದಾಳಿ. ಚುರುಕಾದ ಪಾದಚಲನದೊಂದಿಗೆ ಉತ್ತಮವಾದ ರೈಡ್ ಅನ್ನ ಮಾಡಿದ್ರು. 1 ಅಂಕವನ್ನ ಯಾನ್ ಟಚ್ ಮಾಡುವುದರ ಮುಖಾಂತರ ಪಡೆದುಕೊಂಡಿದ್ದಾರೆ. ಮತ್ತೆ ಆನೆಯ ದಾಳಿ. ಜರ್ಸಿ ನಂಬರ್ 9 ತುಮಕೂರು ತಂಡದ ಆನೆಯ ದಾಳಿ. ಆನೆಯನ್ನು ಕೆಡ್ಡಕ್ಕೆ ಕೆಡಗಿದ್ದಾರೆ. ಯಾವುದೇ ಅಂಕ ತರಲಿಕ್ಕೆ ಆಗಲಿಲ್ಲ. ಇದು ಕೊನೆಯ ಕರೆ. ಅಂಕಣ 3ಕ್ಕೆ ಚಿತ್ರದುರ್ಗ ಬಾಲಕರ ತಂಡ ಹಾಗೂ ಆತಿಥೇಯ ಮಂಡ್ಯದ ತಂಡಕ್ಕೆ ಇದು ಕೊನೆಯ ಕರೆ. ಆದಷ್ಟು ಬೇಗ 2 ತಂಡಗಳು. ಸಮೀರ್ ಸರ್, ಗದಗ ಟೀಮ್ ಅದು. ಸಮೀರ್ ಸರ್, ಗದಗ ಟೀಮ್ ಸರ್ ಅದು. ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಶ್ರೀಯುತ ಜಶವಂತ್ ಚಿಕ್ಕಮಂಡ್ಯ ಇಂಡಿಯನ್ ಪೋಸ್ಟಲ್ ನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ತಮಗೆ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಆತ್ಮೀಯವಾದಂತಹ
ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜಶವಂತ್ ಅವರು ದಯವಿಟ್ಟು ಆಗಮಿಸಿ. ಮಂಡ್ಯದ ಒಬ್ಬ ಹೆಸರಾಂತ ಕಬಡ್ಡಿ ಆಟಗಾರ, ರಾಷ್ಟ್ರೀಯ ಕಬಡ್ಡಿ ಆಟಗಾರ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಲೋ ಸರ್ ಬಸ್ ಸಿಕ್ತಾ ಸರಿ ಅಣ್ಣ ಹೋದ್ರಂತೆ ಗಾಡಿ ಕೊಡ್ತಂತೆ ಯಾರು ಮುಂದೆ ಲೀಡ್ ಆಗೋರು ಚಿತ್ರದುರ್ಗ ತಂಡಕ್ಕೆ ಇದು ಕೊನೆಯ ಕರೆ. ಹೋಮ್ ಟೀಮ್ ಬಾಲಕರ ವಿಭಾಗದ ಮಂಡ್ಯ ಅಖಾಡಕ್ಕೆ ಇಳಿದಾಯ್ತು. ಬರ್ಲಿ ಒಂದು ಜೋರಾದ ಹಲೋ. ಈ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಚಿಕ್ಕಮಂಡ್ಯದ ಜಶವಂತ್ ಗೌಡ ಅವರಿಗೆ ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಅತ್ಯಂತ ಪ್ರೀತಿಯಿಂದ ಅವರನ್ನು ಗೌರವಿಸಿ ಸನ್ಮಾನಿಸಲಾಗ್ತಾ ಇದೆ. ಪ್ರಸ್ತುತ ಇಂಡಿಯನ್ ಪೋಸ್ಟಲ್ ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಅನೇಕ ಡಿಪಾರ್ಟ್ಮೆಂಟ್ ನ್ಯಾಷನಲ್ಸ್ ಹಾಗೆ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದ ಜಶವಂತ್ ಗೌಡ ಅವರಿಗೆ ಅಭಿನಂದನೆಗಳು. ಮುಂದಿನ ಪಂದ್ಯಕ್ಕಾಗಿ ಪ್ರಥಮ ಕರೆ ರಾಯಚೂರು ವಿರುದ್ಧ ಕೊಪ್ಪಳ. ರಾಯಚೂರು ವಿರುದ್ಧ ಕೊಪ್ಪಳ ಎರಡು ತಂಡದ ನಾಯಕರೇ ತಮಗೆ ಪ್ರಥಮ ಕರೆ. ಸಂಪತ್ ತೀರ್ಪುಗಾರರಾದ ಸಂಪತ್, ಶಿವಣ್ಣ, ಜಯೇಂದ್ರ, ರಾಘವೇಂದ್ರ ದಯಮಾಡಿ ಬನ್ನಿ ಅಂಕಣ 3ಕ್ಕೆ. ಶಿವಣ್ಣರು, ಮದ್ದೂರಿನ ಶಿವಣ್ಣ, ಜಯೇಂದ್ರ ಅವರು ಹಾಗೂ ಓದುಲಿಂಗರು ಎಲ್ಲಿದ್ದೀರಾ ಬನ್ನಿಯಪ್ಪ ಈ ಕಡೆ. ಓದುಲಿಂಗರು ಬರ್ಬೇಕು ಈ ಕಡೆ. ಹಲೋ. ಮೈಸೂರು ಹಾಗೂ ಗದಗ್ ತಂಡದ ನಾಯಕರು ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಮೈಸೂರು ಹಾಗೂ ಗದಗ್ ತಂಡದ ನಾಯಕರು ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಆತಿಥೇಯ ತಂಡ ಮಂಡ್ಯ ಬಂದಾಯ್ತು. ಸೆಂಟ್ಸ್ ಆಡೋದಕ್ಕೆ ಚಿತ್ರದುರ್ಗ ತಂಡದ ವಿರೋಧದಿಂದ ನೀವೆಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತು ತಾನೆ. ಬರ್ಲಿ ಒಂದು ಸಿಟಿ. ಸುನಿಲ್, ಚಾಮರಾಜನಗರದ ಸುನಿಲ್, ತೀರ್ಪುಗಾರರಾದಂತ ಸುನಿಲ್ ರವರು ಅಂಕಣ 3ಕ್ಕೆ ಬರಬೇಕು. ಕೋರ್ಟ್ ಅಂಕಣ 3ರ ಅಫಿಷಿಯಲ್ಸ್ಗಳು ದಯಮಾಡಿ ಬನ್ನಿ ಸರ್. ನಿಮ್ಮ ಸೇವೆ ನಮಗೆ ಅಗತ್ಯವಾಗಿ ಬೇಕಾಗಿದೆ. ದಯಮಾಡಿ ಬನ್ನಿ. ಅಂಕಣ 3ರವರು ಬನ್ನಿ ದಯಮಾಡಿ. ಮಂಡ್ಯ ಹಾಗೂ ಚಿತ್ರದುರ್ಗ ಎರಡು ತಂಡದ ಆಟಗಾರರು ದಯವಿಟ್ಟು ಲೈನ್ ಅಪ್ ಮಾಡಿ. ತೀರ್ಪುಗಾರಲ್ಲಿ ಮನವಿಯನ್ನು ಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು ಎರಡು ತಂಡದ ಆಟಗಾರರನ್ನ ಸಾಲಾಗಿ ನಿಲ್ಲಿಸಿ. ತಂಡದ ಆಟಗಾರರ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಹುಳ್ಳಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಆಶಾ ಸಿದ್ದೇಶ್ವರ ಅವರು, ನಾಗೇಂದ್ರ, ಶಿವಕುಮಾರ್, ಪ್ರದೀಪ್ ದಯಮಾಡಿ ಬನ್ನಿ. ಅಂಕಣ 3ರ ತೀರ್ಪುಗಾರರು. ಹಾಗೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರದೀಪ್ ಹುಳ್ಳಿನಹಳ್ಳಿ, ಮುಖಂಡರಾಗಿರುವಂತಹ ಹುಳ್ಳಿನಹಳ್ಳಿ ಶ್ರೀಯುತ ನಾಗರಾಜ್ರವರು, ಶ್ರೀಯುತ ರಾಜೇಶ್ ರವರು ಮುಖಂಡರು, ಶ್ರೀಯುತ ಗುರು ಹುಲ್ಕೆರೆ, ಮೈಸೂರು ತಂಡದ ಶ್ರೀಯುತ ಬೋರೇಗೌಡರು ಶಿವಳ್ಳಿ, ಶ್ರೀಯುತ ನರಸಿಂಹಗೌಡರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ದುದ್ದ,
ಚೇರ್ಮನ್ ನರಸಿಂಹೇಗೌಡರು ದಯವಿಟ್ಟು ಆಗಮಿಸಬೇಕು. ಹಾಗೆ ಹುಲಿಕೆರೆ ಕುಮಾರ್ ಅವರು, ಬಿ ಹೊಸಳ್ಳಿ ಪಾಂಡೂರವರು, ಗುರುಮೂರ್ತಿ ಮಾಡ್ಲಾರ್ ಅವರು, ಕಾಳಿನಳ್ಳಿ ಆನಂದ್ ಅವರು, ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ದಯವಿಟ್ಟು ಈ ಎಲ್ಲ ನಮ್ಮ ಗೌರವ ಅತಿಥಿಗಳು ಆಗಮಿಸಿ ಶುಭ ಹಾರೈಸಿ ಪಂದ್ಯಕ್ಕೆ ಚಾಲನೆ ಕೇಳ್ಕೊಳ್ತಾ ಇದ್ದಾರೆ. ಸಮಯ ಇರೋದ್ರಿಂದ ದಯವಿಟ್ಟು ಅತಿಥಿಗಳು ಸಹ ಆದಷ್ಟು ಬೇಗ ಆಗಮಿಸಬೇಕು. ಹುಳ್ಳಿನಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಆಶಾ ಸಿದ್ದೇಶ್ವರರು, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿರುವಂತಹ ಹುಳ್ಳಿನಳ್ಳಿ ಶ್ರೀಯುತ ಪ್ರದೀಪ್ ರವರು, ದಯವಿಟ್ಟು ಅತಿಥಿಗಳು ಯಾರೆಲ್ಲ ಹೆಸರನ್ನು ಕರೆದಿದ್ದೇವ ಆದಷ್ಟು ಬೇಗ ಆಗಮಿಸಬೇಕು. ಹಾಗೆ ಹುಲಿಕೆರೆ ಶಂಕರ್ ಅವರು ಸಹ ಆಗಮಿಸಬೇಕು. ದಯವಿಟ್ಟು ಮನೋಹರ್ ಅವರು ಹಾಗೂ ಶ್ರೀಯುತ ಹರ್ಷಣ್ಣ ಅವರು ಅತಿಥಿಗಳನ್ನು ಆದಷ್ಟು ಬೇಗ ಕರ್ಕೊಂಡು ಹೋಗ್ಬೇಕು. ಆಲ್ರೆಡಿ ಟೈಮ್ ಆಗಿದೆ. ಶ್ರೀಯುತ ರಾಜೇಶ್ವರು ಮುಖಂಡರು, ಶ್ರೀಯುತ ಗುರು ಹುಲಿಕೆರೆ, ಶಿವಳ್ಳಿ ಬೋರೇಗೌಡರು, ಚೇರ್ಮನ್ ನರಸಿಂಹೇಗೌಡರು, ಹುಲಿಕೆರೆ ಕುಮಾರ್ ಅವರು, ಹುಲಿಕೆರೆ ಶಂಕರ್ ಅವರು, ಬಿ ಹೊಸಳ್ಳಿ ಪಾಂಡೂರವರು, ಗುರುಮೂರ್ತಿ ಮಾಡ್ಲಾರ್ ಅವರು, ಕಾಳೆನಳ್ಳಿ ಆನಂದ್ ಅವರು. ಮಂಡ್ಯ ಹಾಗೂ ಚಿತ್ರದುರ್ಗ ಈ ತಂಡಗಳ ಪಂದ್ಯ ಮುಗಿದ ತಕ್ಷಣ ನಿನ್ನೆ ನಿಂತಿದ್ದಂತಹ ತಂಡ ಪಂದ್ಯ ಮೈಸೂರು ವಿರುದ್ಧ ಗದಗ್ ಈ ಪಂದ್ಯ ಮುಂದುವರಿಯಲಿದೆ. ಹಾಗೆ ಈ ಪಂದ್ಯದ ನಂತರ ಮೈಸೂರು ವಿರುದ್ಧ ಗದಗ್. ಶ್ರೀಯುತ ಶ್ರೀಧರ್ ಎಂಸಿ ಅವರು, ಡಿಜಿಟಲ್ ಸ್ಕೋರ್ ಬೋರ್ಡ್ ಆನ್ ಆಗುತ್ತೆ. ದಯವಿಟ್ಟು ಅಲ್ಲಿ LED ಮುಂಭಾಗದಲ್ಲಿ ಯಜಮಾನ್ರು ಬ್ಲ್ಯಾಕ್ ಜಾಕೆಟ್ ಸೈಡಿಗೆ ಬನ್ನಿ. ಯಾವಾಗ ಪಂದ್ಯ ರೀಸ್ಟಾರ್ಟ್ ಆಗ್ತಾ ಇದೆ. ಮತ್ತೊಮ್ಮೆ ಟಾಸ್ ವಿನ್ ಆಗಿದ್ದು ಚಿತ್ರದುರ್ಗ ಕೋರ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಮೊದಲೇ ರೈಡ್ ಮಾಡ್ತಾ ಇದ್ದಾರೆ ನಮ್ಮ ಆತಿಥೇಯ ತಂಡ. ಕೇಳಿಸಲ್ಲ ಮಂಡ್ಯ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣಿಯ ಸರ್ ಅವರ ಸಾರಥ್ಯದಲ್ಲಿ
KS ಪುಟ್ಟಣ್ಣಯ್ಯ ಕಪ್ 2025 ಇಂದು 3ನೇ ದಿನದ ಈ ಸಂಜೆಯ ಪಂದ್ಯಗಳು ಆರಂಭವಾಗಲಿಕ್ಕಿದೆ. ಅರ್ಜುನ್ ಅವರೇ, ಡಿಜಿಟಲ್ ಸ್ಕೋರ್ ಬೋರ್ಡ್ ಆನ್ ಆಗುತ್ತಾ? ಕೌಂಟ್ ಡೌನ್ ಶುರು ಮಾಡೋಣ. ಜೋರಾಗಿ 10 9 8 7 6 4 2 ಖೇಲ ಕಬಡ್ಡಿ. ಒಂದೊಳ್ಳೆ ಆರಂಭ ಆತಿಥೇಯ ಮಂಡ್ಯ ಜಿಲ್ಲಾ ತಂಡದ ಆಟಗಾರರಿಂದ. ಡಬಲ್ ಸ್ಟ್ರೈಕ್ 2 ಪಾಯಿಂಟ್ ನ ಪಡ್ಕೊಂಡು ಲೀಡ್ ನಲ್ಲಿದ್ದಾರೆ ಆತಿಥೇಯ ತಂಡ ಮಂಡ್ಯ. ಮಂಡ್ಯ ತಂಡದಲ್ಲಿ ಮಲ್ನಾಯಕನ ಕಟ್ಟೆಯ 4 ಜನ ಆಟಗಾರರು ಮಂಡ್ಯ ಜಿಲ್ಲಾ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ನಿಖಿಲ್, ಹೇಮಂತ್, ಮನೋಜ್, ನಿಶಾಂತ್. ಈ ಬಾರಿ ಗ್ಯಾಪ್ ಅನ್ನ ಹುಡುಕ್ತಾ ಮಿಡ್ಲನ್ ಅನ್ನ ರೀಚ್ ಮಾಡಿದ್ದಾನೆ ಚಿತ್ರದುರ್ಗದ ಜರ್ಸಿ ನಂಬರ್ 13. ದಾಳಿಯಲ್ಲಿ ಮಂಡ್ಯ ತಂಡದ ಯುವ ಆಟಗಾರ. ಗುರು ಒಂದು ನಿಮಿಷ, ಈ ಮೈಕ್ ಸೆಟ್ನರ್ ಯಾರು ಸರ್? ಒಂಚೂರು ಲೈಟ್ ಈ ಕಡೆ ತಿರುಗಿಸ್ಬೇಕು. ಬೋನಸ್ ನ ಪಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಮತ್ತೊಂದು ಪಾಯಿಂಟ್ ಮಂಡ್ಯ ಟೀಮ್ಗೆ. ಟೇಬಲ್ ಕಾಣ್ಬೇಕು ಒಂಚೂರು ಈ ಲೈಟಿಂಗ್ಸ್. ಚಿತ್ರದುರ್ಗದ ಜರ್ಸಿ ನಂಬರ್ 5 ಕೋಟೆ ನಾಡು ಚಿತ್ರದುರ್ಗ ವರ್ಸಸ್ ಸಕ್ಕರೆ ನಾಡು ಮಂಡ್ಯ. ದಾಳಿಯಲ್ಲಿ ನಿಶಾಂತ್ ಒಂದಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಮತ್ತೊಮ್ಮೆ ರನ್ನಿಂಗ್ ಹ್ಯಾಂಡ್ ಟಚ್ ಸಕ್ಸಸ್ಫುಲ್ ಆಗತ್ತೆ. ಚಿತ್ರದುರ್ಗ ತಂಡಕ್ಕೆ ಒಂದೊಂದು ಪಾಯಿಂಟ್ ಆಡ್ ಆಗ್ತಾ ಹೋಗುತ್ತೆ. ಮಂಡ್ಯ ತಂಡದ ಹರ್ಷಿತ್, ಮಲ್ಲಯ್ಯನಕಟ್ಟೆ ತಂಡದ ಮೂಲದ ಆಟಗಾರ. ಈ ಬಾರಿ ಕವರ್ ಭಾಗದಿಂದ ಮತ್ತೊಂದು ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಹರ್ಷಿತ್ ಅಲ್ಲಿ ತನ್ನ ಬಲ ಪ್ರದರ್ಶನದ ಮೂಲಕ ಒಂದಂಕವನ್ನು ಪಡ್ಕೊಳ್ತಾ ಇದ್ದಾನೆ. ವಾಡ ಎಸ್ಕೇಪ್. ಚಿತ್ರದುರ್ಗ ವಿರುದ್ಧ ಮಂಡ್ಯ. ಸ್ಕೋರ್ ಆಗಿದೆ 5 ಮಂಡ್ಯ 3 ಚಿತ್ರದುರ್ಗ. ನೋಡಿ, ಸಾಕಷ್ಟು ಜನ ಅಲ್ಲಿ ನಿಂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದಾರೆ. ದಯವಿಟ್ಟು ಗ್ಯಾಲರಿ ವ್ಯವಸ್ಥೆ ಇದೆ, ಗ್ಯಾಲರಿಗೆ ಹೋಗಿ ಕೂತ್ಕೊಳ್ಳಿ. ನೀವಲ್ಲಿ ಒಂದು 5 ಜನ ನಿಂತ್ಕೊಂಡಿರೋದ್ರಿಂದ ಹಿಂದ್ಗಡೆ ಗ್ಯಾಲರಿಯಲ್ಲಿ ಕೂತಿರೋರು ಮ್ಯಾಚ್ ಕಾಣಿಸಲ್ಲ. ಅವರು ಆಮೇಲೆ ಬಂದು ನಿಮ್ ಜೊತೆ ನಿಂತ್ಕೊಂತಾರೆ. ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಪ್ರಯತ್ನ, ಅದ್ಭುತವಾದಂತಹ ಒಂದು ದಾಳಿ. ಲಾಬಿಯನ್ನು ಬಳಸ್ಕೊಳ್ತಾ ಇಲ್ಲಿ ದಾಳಿಗರ ಎಸ್ಕೇಪ್ ಆಗ್ತಾ ಇದ್ದಾರೆ. ಚಿತ್ರದುರ್ಗದ ಡಿಫೆನ್ಸ್ ಭಾಗದಲ್ಲಿ ಒಂದು ಮಿಸ್ಟೇಕ್. ನಿಮ್ಮ